ಸರಿ ಸಮಾನವಾಗಿ ಹೋರಾಟ ಮಾಡ್ತಾ ಇರುವಂತಹ ನಾಯಕರು ಯಾರು? ಎಲ್ರಿಗೂ ಗೊತ್ತಿರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳ್ತಾ ಇದ್ವಿ. ಸೊ ಅಧಿಕಾರಕ್ಕಾಗಿ ಶುರುವಾಗಿರುವ ಬಿಕ್ಕಟ್ಟು ಉಲ್ಬಣಗೊಂಡಿರುವ ಈ ಸಂದರ್ಭದಲ್ಲಿ ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ. ಈ ಸಂಘರ್ಷಕ್ಕೆ ನಾವೊಂದು ಸೊಲ್ಯೂಷನ್ ಕಂಡುಹಿಡಿಲೇಬೇಕು ತಡೀರಪ್ಪ ಅಂತ ಹೇಳಿದೆ. ಸಿಎಂ ಮತ್ತು ಡಿಸಿಎಂ ನಡುವೆ ಕುರ್ಚಿ ಕುಸ್ತಿಗೆ ಬ್ರೇಕ್ ಹಾಕೋದಕ್ಕೆ ಒಂದು ವೇದಿಕೆ ಸ್ಟೇಜ್ ಸೆಟ್ ಆಗ್ತಾ ಇದೆ. ಇಬ್ಬರಿಂದಲೇ ಪವರ್ ವಾರ್ ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ದೆಹಲಿಗೆ ನೀವು ಬರೋಕ್ಕೂ ಮುಂಚೆ ಒಟ್ಟಾಗಿ ಕೈ ಹಿಡ್ಕೊಂಡು ಅಟ್ಲೀಸ್ಟ್ ಪಾಸ್ಚರಿಂಗ್ ಮಾಡಿ, ನಾವು ಒಟ್ಟಿಗಿದ್ದೀವಿ, ನಮ್ಮ ನಡುವೆ ಏನೂ ಇಲ್ಲ ಅನ್ನೋದನ್ನ ತೋರಿಸಿ, ಬಿಕಾಸ್ ಇದೆಲ್ಲ ಮುಜುಗರದ ವಿಚಾರ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದನ್ನ ಹೇಳಿದ್ದಾರೆ. ಒಮ್ಮತ ಸಹಮತಕ್ಕೆ ಬರೋದಕ್ಕೆ ಆಪ್ಷನನ್ನು ಅವರ ಕೈಗೆ ಕೊಟ್ಟಿದ್ದಾರೆ. ಇಂಥ ಆಪ್ಷನನ್ನು ಉಪಯೋಗಿಸ್ಕೊಳ್ತಾರಾ? ಇಬ್ಬರೂ ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಅದಕ್ಕೆ ನಾನು ಆರಂಭಿಕ ಹಂತದಲ್ಲಿ ಹೇಳಿದ್ದು, ಸರಿ ಸಮಾನವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಕನ್ವಿನ್ಸ್ ಆಗುವಂತಹ ವ್ಯಕ್ತಿಗಳಲ್ಲಿ ಇಬ್ಬರಲ್ಲಿ ಯಾರೂ ಉಳಿದಿಲ್ಲ. ಹೀಗಾಗಿ ಏನಾಗುತ್ತೆ, ಜಸ್ಟ್ ನಾವು ಆಗ್ಲಿಂದ ಹೇಳ್ತಾ ಇದ್ದ ಹಾಗೆ ನಾಮಕೆ ವಾಸ್ತೆ ಒಂದು ಮೀಟಿಂಗ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ಹಿಂಗೊಂದು ಆಪ್ಷನನ್ನು ಯಾರ ಮುಂದೆ ಇಡಬಹುದು ಅಂದರೆ, ಕನ್ವಿನ್ಸ್ ಆಗೋ ಕೆಪಾಸಿಟಿ ಯಾರಿಗಿರುತ್ತೆ ಅಂಥವ್ರಿಗೆ ಆಪ್ಷನ್ ಕೊಟ್ಟರೆ ಯೂಸ್ ಮಾಡ್ಕೊಳ್ತಾರೆ. ಬಟ್ ಇಬ್ಬರಲ್ಲಿ ಒಬ್ಬರು ಕುರ್ಚಿ ತೆಗೆಯೋದಕ್ಕೆ ಅಂತ ಪಣ ತೊಟ್ಟವರು, ಇನ್ನೊಬ್ಬರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅಂತ ಪಣ ತೊಟ್ಟವರು. ಇವರಿಬ್ಬರ ಮಧ್ಯೆ ಈ ಆಪ್ಷನ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಮಸೂದ್? ಅಂತ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡೆ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಕ್ಲಾರಿಟಿ ಬನ್ನಿ ಅನ್ನುವಂಥ ಒಂದು ಆಪ್ಷನನ್ನು ಕೊಟ್ಟಿದೆ. 20ನೇ ತಾರೀಕಿಂದ ಈಚೆಗೆ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಹದಗೆಡ್ತಾ ಹೋಯಿತು. ತೀರಾ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಮಟ್ಟಕ್ಕೆ ಸಿಎಂ ಡಿಸಿಎಂ ಬಂದರು. ವರ್ಲ್ಡ್ ವಾರು ಜೊತೆಗೆ ವರ್ಲ್ಡ್ ವರ್ಸಸ್ ವರ್ಲ್ಡು ಈ ವಿಚಾರಗಳಿದಾವಲ್ಲ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ, ಅದು ತೀರಾ ಅತಿರೇಕಕ್ಕೂ ಕೂಡ ಹೋಯಿತು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅಲ್ಲಿಂದ ಸಂಬಂಧ ದೊಡ್ಡ ಮಟ್ಟದಲ್ಲೇ ಹಳಿಸಿರುವಂಥದ್ದು. ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟಾಗಿ ಅವರು ಮಾತಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಟ್ಟಾಗಿ ನೀವು ಕ್ಲಾರಿಟಿಗೆ ಬನ್ನಿ, ಒಟ್ಟಾರೆಯಾಗಿ ನೀವು ನಿಮ್ಮಲ್ಲಿ ಸಹಮತಕ್ಕೆ ಬನ್ನಿ, ನೀವು ಒಂದಾಗಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿ. ಯಾಕಂದರೆ ನಿಮ್ಮ ಇಬ್ಬರ ಈ ಜಂಜಾಟದಿಂದಾಗಿ, ನಿಮ್ಮ ಬಣಗಳ ಒಂದು ರೀತಿಯಲ್ಲಿ ಸಂಘರ್ಷದಿಂದಾಗಿ ಸಾಕಷ್ಟು ಮುಜುಗರ ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ, ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನೀವು ಫಸ್ಟು ಒಂದು ಒಮ್ಮತಕ್ಕೆ ಬನ್ನಿ ಅನ್ನುವಂತಹ ಆಪ್ಷನ್ ಕೊಟ್ಟಿರುವಂಥದ್ದು. ಈ ಭಾಗವಾಗಿ ಇವತ್ತು ಬ್ರೇಕ್ಫಾಸ್ಟ್ ಹೋಗ್ತಾರೆ. ಇನ್ನೂ ಕೂಡ ಡಿಸಿಎಂ ಅವರು ಹೋಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಹೊರಟು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಏನು ಮಾತಾಡ್ತಾರೆ ಅನ್ನೋದು ಬಹಳ ದೊಡ್ಡ ಮಟ್ಟದ ಕುತೂಹಲ. ಆದರೆ ಈ ಒಂದು ಅವಕಾಶ ಹೈಕಮಾಂಡ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಲೆಕ್ಕಾಚಾರ ಇದೆ. ನಾವು ದೆಹಲಿನಲ್ಲಿ ಚರ್ಚೆ ಮಾಡೋಕ್ಕೆ ಮುಂಚೆ, ನಾವು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಮುಂಚೆ ನೀವು ಒಂದು ನಿರ್ಧಾರಕ್ಕೆ ಬನ್ನಿ, ಒಂದು ಸಹಮತಕ್ಕೆ ಬನ್ನಿ ಅನ್ನುವಂಥ ಒಂದು ಅವಕಾಶ ಕೊಟ್ಟಿರುವಂಥದ್ದು. ಆ ಮೂಲಕ ನಮ್ಮ ನಡುವೆ ಏನೂ ಗೊಂದಲ ಇಲ್ಲ, ನಾವು ಒಂದಾಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಬೇಕು. ಜೊತೆಗೆ ಬ್ರೇಕ್ಫಾಸ್ಟ್ ಆದ ನಂತರ ಏನಾಗುತ್ತೆ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಅವರಿಬ್ಬರು ಕೂಡ ಕೈ ಎತ್ಕೊಂಡು ಒಂದು ರೀತಿಯಲ್ಲಿ ಪೋಸ್ಟರ್ ಕೂಡ ಕೊಡುವ ಸಾಧ್ಯತೆ ಇದೆ, ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಕೂಡ ಇದೆ. ಆ ಹಿನ್ನೆಲೆಯಲ್ಲೇ ಎಲ್ಲವೂ ಕೂಡ ಚರ್ಚೆ ನಡೀತಿದೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಆ ಒಂದು ಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಅದೆಲ್ಲಕ್ಕೂ ಕೂಡ ಎಲ್ಲರೂ ಕೂಡ ಕಾತರವಾಗಿ ಕಾಯ್ತಾ ಇದ್ದಾರೆ ಅಂತ. ರೈಟ್, ಹಾಗೆ ಸಂಪರ್ಕದಲ್ಲಿ ಮಸೂದ್ ವಾಪಸ್ ಬಂದ್ವಿ.